ಇಲ್ಲ. ನಾನು ಹಿಂದೆ ಕೋಳಿ ಅಂಕ ಆಗಬೇಕು ಅಂತಲೇ ನಾನು ಹೇಳ್ತಾ ಇದ್ದೆ. ಪೊಲೀಸ್ನವರು ಯಾರು ಕೋಳಿ ಅಂಕ ಮಾಡುವವರಿಗೆ ತೊಂದರೆ ಮಾಡಬಾರ್ದು, ಕೋಳಿ ಅಂಕ ಆಗಬೇಕು ಅಂತಲೇ ನಾನು ಇದ್ದವು. ಆದರೆ ಕೋಳಿ ಅಂಕಕ್ಕೆ ಒಂದು ಲಿಮಿಟೇಷನ್ ಬೇಕು. ನಾನು ಅದಕ್ಕೆ ವಿರೋಧ, ಕೋಳಿ ಅಂಕಕ್ಕೆ ಯಾವ ಕೂಡ ನಾನು ವಿರೋಧ ಇಲ್ಲ. ಎಲ್ಲಿ ಹೋದ್ರೂ ನಮ್ಮನ್ನು ಭೂತ ನೇಮಕ್ಕೆ ಬರಲಿಕ್ಕೆ ಹೇಳ್ತಾರೆ. ಭೂತ ನೇಮಕ್ಕೆ ಬರಬೇಕು, ಬರ್ಬೋದೇಕೆ? ಅವ್ರು ಭೂತ ನೇಮಕ್ಕೆ ನಾನು ಬರಬೇಕಂತ ಇಲ್ಲ, ಕೋಳಿ ಅಂಕೆಗೆ ಪರ್ಮಿಷನ್ಗೆ ನನ್ನನ್ನು ಕರೀರಿ. ಆಯ್ತು, ಅದು ನಾವು ದೈವದ ಒಂದು ಅನುಗ್ರಹ ಸಿಗ್ತದೆ, ನಾವು ಹೋಗ್ತೇವೆ. ಆದರೆ ನಾನು ಕೋಳಿ ಅಂಕಕ್ಕೆ ಪರ್ಮಿಷನ್ ಕೊಟ್ಟ ಕೂಡಲೇ ಒಂದು 10 ಮಹಿಳೆಯರು ಫೋನ್ ಮಾಡ್ತಾರೆ. ನಾನೇ ಇದು ಬಡವರನ ಬಗ್ಗೆ ಪೂರ ಪಾತೇರು ಬರುತ್ತಾ, ಕೋಳಿ ಅಂಕಕ್ಕೆ ಪರ್ಮಿಷನ್ ಕೊಟ್ಟು 6 ಕೋಡೆ ಧರ್ಮ ಯೋಜನೆ ಹಿಡಿದು ದುಡ್ಡು ಕೊಡತನ ಸಾಲದ ದುಡ್ಡನ್ನ ಮತ್ತೊಂದು ಬೋತೇರಿ ಅದು ಅದನ್ನು ತಗೊಂಡು ಹೋಗಿದ್ದಾರೆ. ನನ್ನ ಎಲ್ಲ ಮನೆದು ಎಲ್ಲ ಬಂಗಾರ ಹೋಯಿತು. ನನ್ನ ಮಗಳ ಕಿವಿಯಲ್ಲಿ 2 ಟಿಕ್ಕಿ ಇದೆ, ಆ ಟಿಕ್ಕಿಯನ್ನು ಇವನು ಕೇಳ್ತಾ ಇದ್ದಾನೆ. ಮತ್ತು ನೀವು ಈ ಥರ ಕೋಳಿ ಅಂಕಕ್ಕೆ ಪರ್ಮಿಷನ್ ಕೊಟ್ಟರೆ ಹೇಗೆ, ಏನು ಮಾಡೋದು? ನೀವು ಬಡವರ ಬಗ್ಗೆ ನಾವು ಯಾರನ್ನು ಕೇಳೋದು ಸ್ವಾಮಿ? ಕೋಳಿ ಅಂಕಕ್ಕೆ ಪರ್ಮಿಷನ್ ಕೊಡಬೇಕಾ ಬೇಡವಾ ಅಂತ ಕೇಳಿ. ನಾವು ತ್ರಿಶಂಕು ಪರಿಸ್ಥಿತಿಯಲ್ಲಿದೆ. ನಾವು ಕೋಳಿ ಅಂಕಕ್ಕೆ ವಿರೋಧ ಅಂತಲ್ಲ, ಒಂದು ಲಿಮಿಟೇಷನಲ್ಲಿ ಮಾಡಿ ಅಂತ. ಈಗ ಹೋಗಿ ರಾತ್ರಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಮಾತ್ರ ಅಲ್ಲಿ ದುಡ್ಡು ಕಲೆಕ್ಷನ್ ಮಾಡೋದು, ಈ ಮನೆಯಿಂದ ಹೋದ ದುಡ್ಡೆಲ್ಲ ಹೋಗೋದು. ಕೋಳಿ ಅಂಕೆ ಇವತ್ತು ಒಂದು 4 ಕಡೆ ಕೊಟ್ಟರೆ ರಾತ್ರಿ ಆಗೋ ಫೋನ್ ಬರ್ತದೆ ಮಹಿಳೆಯರು, ಕೋಳಿ ಅಂಕ ಕೊಂಚ ಪರ್ಮಿಷನ್ ಕೊಡಬಾರ್ದು ಅಂತ. ನಾವು ಎರಡನ್ನೂ ಸಮತೋಲನ ಮಾಡಬೇಕಲ್ಲ ಸ್ವಾಮಿ. ಅದಕ್ಕೆ ನಾನು ಸ್ವಲ್ಪ ಕಂಟ್ರೋಲ್. ನೀನು ಯಾರು ಹೇಳ್ತಾ ಇದ್ರಂತೆ, ದುಂಬಿ ಎತ್ತಲ ಕೋಡ್ದಾಟ ಅವನು ಇತ್ತು ಕಿತ್ತೆಂಬೇರು ಬತ್ತಿನದಕ್ಕೆ ಕುರ್ಪುಜರಂತ ಬೈಯುವುದು ನನಗೆಲ್ಲ ಈ ಮಹಿಳೆಯರು. ರಾತ್ರಿ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಕೋಳಿ ಅಂಕ ತಿನ್ನಲಿಕ್ಕೆ ಬೇಕಾದರೆ ಎಷ್ಟು ಕೋಳಿಯನ್ನು ಕಟ್ಟಿ, ಆ ಜೂಜಿಗೆ ಸ್ವಲ್ಪ ವಿರೋಧ ನಾವು ಅಷ್ಟೇ, ಬೇರೆ ಏನಿಲ್ಲ. ಅದು ಮಹಿಳೆಯರು ಪಾಪ ಕಷ್ಟ ಮಾಡಿವಂಥ ದುಡ್ಡನ್ನು ತಂದು ಹೋಗಿ ಅಲ್ಲಿ ಕೋಳಿಯಲ್ಲಿ ಕಟ್ಟಿ ಆ ಕಡೆ ಹೋದರೆ ಹೋಯ್ತು, ಬಂದರೆ ಭಾರಿ ಖುಷಿ, ಒಂದು 90 ಜಾಸ್ತಿ. ಇಲ್ಲಾಂದರೆ ಹೋದರೆ ಸುಮ್ಮನೆ ಬಂದು ಮಲಗುದು. ಅದಕ್ಕೆ ದಯಮಾಡಿ ನಾನು ವಿರೋಧ ಅಲ್ಲ, ನಾವು ಅದನ್ನು ಗಮನಕ್ಕೆ ತಗೊಳ್ಬೇಕು. ಒಟ್ಟು ಅಭಿವೃದ್ಧಿ ಪರ ಕೆಲಸ ಮಾಡುವ. ಎಲ್ಲರೂ ಬಡವಾಗಿ ಇರುವುದಲ್ಲ, ಬಡವ ಕೂಡ ಶ್ರೀಮಂತ ಆಗಬೇಕು. ಈ ದುಡ್ಡಿದ್ದವನು ದುಡ್ಡು ಮಾಡಿಕೊಂಡೇ ಹೋಗುದು, ಬಡವರು ಬಡವರಾಗಿ ಇರುವುದು. ಅದಾಗಬಾರ್ದು, ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾಗಿ ನಾವು ಕೆಲಸವನ್ನು ಮಾಡ್ತೇವೆ. ಅನುದಾನಗಳು ಬೇಕಾದಷ್ಟು ಬರ್ತದೆ. ಜನರ ಮನಸ್ಸನ್ನು ಗೆಲ್ಲುವಂಥ ಕೆಲಸ ಕಾರ್ಯಕರ್ತರು ಮಾಡಿ. ಪಕ್ಷವನ್ನು ನೋಡಬೇಡಿ. ಯಾರಿಗೆ ಕಷ್ಟ ಇದೆ, ಯಾರು ಬಡವರಿದ್ದಾರೆ ಅವರಿಗೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡಿದೆ. ಅನುದಾನಗಳನ್ನು ನಾನು ತರ್ತೇನೆ ಅನ್ನೋ ಜನರ ಮನಸ್ಸಿಗೆ, ಜನರಿಗೆ ಮುಟ್ಟಿಸುವಂಥ ಕೆಲಸ ನೀವು ಮಾಡಬೇಕು, ನಮ್ಮ ಕಾರ್ಯಕರ್ತರು ಮಾಡಬೇಕು. ಅದಕ್ಕೆ ಹೇಳೋದು, ಅಲ್ಲಿ 1,010 ಕೋಟಿ ರೂಪಾಯಿದು ಬಾಕಿದು ಎಲ್ಲ ಫ್ಲೆಕ್ಸ್ಗಳನ್ನು ಹಾಕಿ ವಾಟ್ಸಪ್ಪಲ್ಲಿ ಹಾಕಿ ಬರೀ ಬೈಯುವುದು ಮಾತ್ರ ಅಲ್ಲ, ಸ್ವಲ್ಪ ಹೊಗಳುವ ಕೆಲಸವನ್ನು ಮಾಡಿ. ಬರೀ ಬೈಯುವುದು ಯಾಕೆ, ಹೊಗಳುವ ಕೆಲಸಗಳು. ಇವತ್ತು ಶಿಲಾನ್ಯಾಸ ಮಾಡುವಂಥ ಈ 2 ಕೋಟಿ ರೂಪಾಯಿಯ ಕೆಲಸ ಬೇಗ ಒಳ್ಳೆಯ ರೀತಿಯಲ್ಲಿ ಆಗಲಿ, ಸಮಾಜಕ್ಕೆ ಅರ್ಪಣೆ ಆಗಲಿ ಅಂತ